ಕುಮಾರಣ್ಣ ಹಾಗೆ ಅಲ್ಲಿ ಕಾಣ್ತದಾ? ಕ್ಯಾಮರಾ ಕಾಣುದಿಲ್ಲ ಮಾರೆ, ಬ್ಲರ್ ಆಗಿದೆ ಅಂತ. ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಜಯ್ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲ್. ನಿಜ ಹೇಳ್ಬೇಕಂದ್ರೆ ನನಗೆ ವಿಡಿಯೋ ಮಾಡದೆ ಯೂಟ್ಯೂಬ್ ಬ್ಲಾಗ್ ಮಾಡದೆ ಮರ್ತು ಬಿಟ್ಟಿದ್ದೆ. ನಾನು ಯಾವತ್ತಿದ್ರು ಬ್ಲಾಗ್ ಸ್ಟಾರ್ಟ್ ನಾನು ಮಾಡುವಾಗ ಮನೆಯಿಂದ ಮಾಡ್ತಿದ್ದೆ, ಬಟ್ ಈ ಸರ್ತಿ ಮನೆಯಿಂದ ಹೊರಡೋಕೆ ಸ್ವಲ್ಪ ನೆನಪಾಯಿತು, ಬಟ್ ಕಾರಲ್ಲಿ ಮಾಡುವಂತ ಅನಿಸಿತ್ತು. ಹಾಗಾಗಿ ಈಗ ಶುರು ಮಾಡ್ತಿದ್ದೇನೆ. ಆಫ್ಟರ್ ಲಾಂಗ್ ಟೈಮ್ ಮತ್ತೊಮ್ಮೆ ಬ್ಲಾಗ್ ಮಾಡುವ ಅಂತ ಮನಸ್ಸು ಮಾಡಿದ್ದೇನೆ. ಎಸ್, ಇವತ್ತು ನಾವು ನಮ್ಮ ಫ್ಯಾಮಿಲಿ ಇಲ್ಲಿ ಕುಮಾರಣ್ಣ ಹಾಗೆ ನಮ್ಮೊಟ್ಟಿಗೆ ಇವತ್ತು ವಿಘ್ನೇಶ್ ಇದ್ದಾರೆ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ದೇವಸ್ಥಾನಕ್ಕೆ, ಇದು ದೇವಸ್ಥಾನ ಅಲ್ಲ, ನಿಜ ಹೇಳಬೇಕು ಅಂತ ಹೇಳಿದರೆ ದೈವಸ್ಥಾನ. ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟೇ ದೈವಸ್ಥಾನಗಳು ಕೂಡ ಇದೆ. ಹಳದಂಗಡಿಗೆ ಹೋದರೆ ಸತ್ಯದೇವತೆ ದೇವಸ್ಥಾನ ಇದೆ, ಪಣೋಲಿ ಬೈಲಿಗೆ ಹೋದರೆ ಕಲ್ಲುಟ್ಟಿ ದೇವಸ್ಥಾನ ಇದೆ, ಕುತ್ತಾರಿಗೆ ಹೋದರೆ ಕೊರಗಜ್ಜನ ದೇವಸ್ಥಾನ ಇದೆ. ಹಾಗೆ ಮಂಗಳೂರಿನಲ್ಲಿ ಹಲವಾರು ರೀತಿಯ ದೇವಸ್ಥಾನಗಳು ಅಂತ ಕೂಡ ಇದೆ. ಹಾಗಾಗಿ ಇವತ್ತು ನಾವು ಪಣೋಲಿ ಬೈಲಿಗೆ ಹೋಗ್ತಾ ಇದ್ದೇವೆ, ಮುಖ್ಯವಾಗಿ ಕಲ್ಲುಟ್ಟಿ ದೈವದ ಆಶೀರ್ವಾದವನ್ನು ಪಡೀಲಿಕ್ಕೋಸ್ಕರ. ಸೊ ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಿರೋದ್ರಿಂದ ಮತ್ತೆ ಶುರು ಮಾಡೋಣ, ಬ್ಲಾಗ್ ಇನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಶುರು ಮಾಡಿದ್ದೇನೆ. ಇದು ಎಡಿಟ್ ಆಗಿ ನಿಮ್ಮ ಹತ್ರ ಬಂದರೆ ಅದು ಕಂಟಿನ್ಯೂ ಆಗುತ್ತೆ ಅಂತ. ಎಡಿಟ್ ಆಗೋದು ಇಲ್ಲೇ ಬಾಕಿ ಆದರೆ ಮತ್ತೆ ಇನ್ಯಾವಾಗ ಶುರು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ. ಯಾಕೆ ಬ್ಲಾಗ್ ಮಾಡಲಿಲ್ಲ ಅಂತ ಹೇಳಿದರೆ ಕೆಲಸದ ಒಂದು ಒತ್ತಡ, ಕೆಲಸ ಸ್ವಲ್ಪ ಜಾಸ್ತಿ. ಯಾಕಂತ ಹೇಳಿದ್ರೆ ಈಗ ನಾವು ಅಲ್ಲಿ ಮಾಡ್ತಿರೋ ಕೆಲಸ ಕೂಡ ಹಾಗೆ, ಯೂಟ್ಯೂಬ್ ಚಾನಲ್ಗೆ ನಾವು ಕೆಲಸ ಮಾಡ್ತಿರೋದು ಈಗ. ಹಾಗಾಗಿ ನಾನು ಮಾಡೋ ಕೆಲಸ ಎಲ್ಲ ಆ ಟೈಮೆಲ್ಲ ಕೂಡ ಅಲ್ಲಿದ್ದು ಯೂಟ್ಯೂಬ್ ಚಾನಲ್ಗೆ ಕೊಡಬೇಕಾಗ್ತಾ ಇದೆ. ಹಾಗಾಗಿ ನೋಡೋಣ, ಮುಂದೆ ಏನಾದರೂ ವಿಡಿಯೋ ಮಾಡೋ ಅವಕಾಶಗಳಿದ್ದಾಗ, ಸಮಯ ಬಂದಾಗ ಖಂಡಿತ ಮಾಡ್ತೀನಿ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ನಿಮಗೆ ಆ ದಾರಿ ಜೊತೆಗೆ ಆ ದೇವಸ್ಥಾನ ಹೇಗಿದೆ, ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದ್ದರೆ ಒಳಗೆದ್ದು, ಇಲ್ದಿದ್ರೆ ಅದನ್ನು ಮಾಡಲ್ಲ ನಾನು. ನೋಡೋಣ ಹೇಗಿದೆ ದೈವಸ್ಥಾನ ಅಂತ. ಆ್ಯಂಡ್ ಎಷ್ಟೋ ಜನರಿಗೆ ದೈವಸ್ಥಾನ ಇದೆಯಾ ಅಂತ ಕೂಡ ಗೊತ್ತಿಲ್ಲದವರಿಗೆ ಇದೊಂದು ವಿಷಯ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಮಾಡೋಣ. ನಾವು ನಮ್ಮ ಮನೆಯಿಂದ ಸೀದಾ ಗುರಂಕೆರೆಗೆ ಹೋಗಿ ಅಲ್ಲಿಂದ ಬೀಚ್ ರೋಡ್ ದಾರಿಲಿ ಹೋಗ್ಬೇಕಿತ್ತು. ನಮ್ಮ ಅಪ್ಪನಿಗೆ ಬೆಳಗ್ಗೆಯಿಂದ ಉಪ್ಪಿನಂಗಡಿಯಿಂದ ತಲೆಯಲ್ಲಿದ್ದು ಯಾವುದೋ ರೋಡ್ ಹೇಳ್ಕೊಂಡು ಹೆಂಗೋ ಬಂದ್ವಿ. ಇವಾಗ ನಾವು ನಮ್ಮ ಗೆಳೆಯ ಪ್ರಜ್ವಲ್ ಮನೆ ದಾರಿಲಿ ಹೋಗ್ತಾ ಇದ್ದೀವಿ. ನಿಮ್ಮ ಪ್ರಜ್ವಲ್ ಯಾರಂತ ಗೊತ್ತಿರ್ಬೋದು, ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರಿ. ನನ್ನ ರೂಮ್ಮೇಟು ನನ್ನ ಜೊತೆನೇ ಕೆಲಸ ಮಾಡೋದು ಬೆಂಗಳೂರಲ್ಲೂ ಕೂಡ. ಸೊ ಈಗ ಅವ್ರ ಮನೆ ದಾರಿಲಿ ಹೋಗ್ತಾ ಇದ್ದೀವಿ. ಬನ್ನಿ ಅವ್ರ ಮನೆ ಕೂಡ ತೋರಿಸ್ತೀನಿ ನಿಮಗೆ, ಆಯ್ತಾ? ಪ್ರಜ್ವಲ್ ಮನೆ. ಆಂಟೆ ನನಗೆ ಆರಾಮ? ಈಗ ನೋಡಿದ್ದು ಪ್ರಜ್ವಲ್ ಅವ್ರ ಮನೆ. ಆ್ಯಂಡ್ ನಾವು ರೂಟ್ ತಪ್ಪು ಬಂದಿದ್ದೆ, ಅವ್ರಿಗೆ ಹೇಳಿಕ್ಕೆ ನಮಗೆ ನಾಚಿಕೆ ಆಯಿತು. ಸೊ ಇವಾಗ ಇಲ್ಲಿಂದ ಸೀದಾ ನಾವು ಬೀಚ್ ರೋಡ್ ದಾರಿಲಿ ಹೋಗ್ತೀವಿ. ಸಿಗೋಣ ಆಗತ್ತೆ. ನಮ್ದು ಅಜ್ಜಿ ಮನೆಗೆ ಬಂದಿದ್ದೇವೆ, ಆಯ್ತಾ? ವಡ ತೋರಿಸು. ಒಂದು ಕಾಲು ಇಡ್ಬೇಕಾ? ಅದ್ಯಾಕೆ ಕಾಲು ಇಡುದು? ಮತ್ತೆ ಹಾಕಿಡುದು, ಗೋಣಿ ಹಾಕುದು ಯಾರು? ಸಣ್ಣ ಮಾಮ ಹಿಡ್ದಿದ್ದ? ಓ, ಬಾಯ್ ಬಾಯ್ ಎಲ್ರು, ಬಾಯ್ 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 ಬಾಯ್. ರಿಚಿ ಬಾಯ್, ರಿಚಿ ಬಾಯ್ ಬಾಯ್. ಊಟ ಯಾರ್ದು ಹೋಟ್ಲಿದು? ಅಕ್ಷತ ಹೋಟೆಲ್, ಗೀತಾ ಕನ್ನಡ ಹೋಟೆಲ್. ಅಕ್ಷತ ಏನು ಹೌದಲ್ಲ? ಪಣೋಲಿ ಬೈಲಲ್ಲಿ ದೈವಗಳ ದರ್ಶನ ಪಡೆದು ಇವಾಗ ಹೊರಟಿದ್ದೇವೆ. ಒಳಗಡೆ ಯಾವುದೇ ವಿಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ, ಹಾಗಾಗಿ ಏನೂ ಮಾಡಲಿಲ್ಲ. ರೂಲ್ಸ್ ಇಸ್ ರೂಲ್ಸ್, ಎಲ್ರಿಗೂ ಒಂದೇ ಇರೋದ್ರಿಂದ ನಾನು ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಮಾಡಿ ನಾವು ಹಿಡ್ಕೊಳ್ಳೋದಾದರೆ ಅದು ತಪ್ಪೇ,
ಬಟ್ ಈಗ ಮಾಡಿ ಯೂಟ್ಯೂಬಲ್ಲಿ ಹಾಕೋದು ಅದೆಲ್ಲ ದೊಡ್ಡ ಕ್ರೈಮ್ ಅಂತ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದರೆ ನಮ್ಮ ತುಳುನಾಡಲ್ಲಿ ಕೆಲವೊಂದು ರೂಲ್ಸ್ಗಳು ಹಾಗೆ ಫಾಲೋ ಮಾಡಬೇಕು ಅಂತಿದ್ರೆ ಮಾಡಲೇಬೇಕು. ಹಾಗಾಗಿ ಅದು ನಾನು ಒಳಗಡೆದು ಯಾವ ಶೂಟು ಮಾಡಿಲ್ಲ. ಹಾಗಾಗಿ ನಾವಿವಾಗ ಅಲ್ಲಿ ದೈವದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಮತ್ತೆ ಬೆಳ್ತಂಗಡಿಗೆ ಹೋಗ್ತಾ ಇದ್ದೇವೆ. ಸೊ ದಾರಿ ಮಧ್ಯದಲ್ಲೇ ಪ್ಲಾನ್ ಚೇಂಜ್ ಆಗಿಬಿಡ್ತು. ನಾವು ಹೋಗ್ಲಿಕ್ಕಿದ್ದು ಇವತ್ತು 2 ಅಜ್ಜಿ ಮನೆಗೆ. ದಾರಿ ಮಧ್ಯೆ ಬರಬೇಕಾದ್ರೆ ಅಮ್ಮನಿಗೆ ಅವ್ರದ್ದು ಮಾಮನಿಗೆ ನೆನಪಾಯಿತು ಇಲ್ಲಿ ಮನೆ ಉಂಟು ಅಂತೇಳಿ. ಸೊ ಹಾಗಾಗಿ ಈಚೆ ಬರಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರು. ಹಾಗೆ ನಾವಿವಾಗ ಇಲ್ಲಿ ಬಂದಿದ್ದೇವೆ. ನೋಡಿ ಈ ಜಾಗ. ಓ ಹಾಂ ಬಂದೆ. ಈ ಜಾಗದಲ್ಲಿ ಇಷ್ಟು ಇದರ ಮಧ್ಯೆ ಒಂದು ಸಣ್ಣ ಮನೆ, ಸಣ್ಣದಲ್ಲ ದೊಡ್ಡದೇ ಮನೆ, ಬಟ್ ತಂಪಾಗಿರುವಂಥ ಮನೆ. ನೋಡಿ ಹೇಗೆ ಕಾಣುತ್ತೆ ಅಂತ ಮನೆ. ಇವತ್ತು ರಾತ್ರಿ ನಾನು ಬೆಂಗಳೂರಿಗೆ ಹೋಗ್ಬೇಕು. ಹಾಗಾಗಿ ಈಗ ಹೋಗ್ತಾ ದಾರಿಲಿ ನಮ್ದೊಂದು ಅಜ್ಜಿ ಮನೆ ಇದೆ. ಅಲ್ಲಿ ಹೋಗಿ ಅಲ್ಲಿ ಒಂದು ಮಂತ್ರದೇವತೆ ದೈವಕ್ಕೆ ಇದೆ, ಅಲ್ಲಿ ಕೈ ಮುಗ್ದು ಅಲ್ಲಿಂದ ಮನೆಗೆ ಹೋಗಿ ಹೊನ್ನೋಲಿ ಬೈಲಿದ್ದು ಪ್ರಸಾದವನ್ನು ಮನೇಲಿ ಇಟ್ಟು ಅಲ್ಲಿಂದ ಮತ್ತೆ ನನ್ನ ಅಪ್ಪನ ಮನೆಗೆ ಹೋಗ್ಬೇಕು. ಅಲ್ಲಿ ಇವತ್ತು ರಾತ್ರಿ ಬಳ್ಳಜ್ಜನಿಗೆ ಬಳಸ್ಲಿಕ್ಕೆ ಉಂಟು. ಇವತ್ತು ಪೂರ್ತಿ ದಿನವೇ ದೈವಕ್ಕೆ ಮೀಸಲಿಟ್ಟಾಗ ಆಗಿದೆ. ಇವತ್ತು ರಾತ್ರಿ ಬಳ್ಳಜ್ಜನಿಗೆ ಬಳಸಿ ವಿಘ್ನೇಶ ಫಸ್ಟ್ ಟೈಮ್ ಬಳ್ಳಜ್ಜ ದೈವದ ಹೆಸರು ಕೇಳ್ತಿರೋದು, ಮತ್ತೆ ಬಳ್ಳಜ್ಜನಿಗೆ ಬಳಸೋದು ಅದೆಲ್ಲ ಅವನಿಗೆ ಗೊತ್ತೇ ಇಲ್ಲ ಯಾವ ರೀತಿ ಅದನ್ನ ಇದು ಮಾಡ್ತಾರೆ ಅಂತ. ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಸೊ ಇವತ್ತು ರಾತ್ರಿ ಅವನು ಅದನ್ನು ಕಣ್ತುಂಬ್ಕೊಳ್ಳಿಕ್ಕಿದ್ದಾನೆ. ಸೊ ನೀವು ಕೂಡ ಇವಾಗ ಜಸ್ಟ್ ಅಜ್ಜಿ ಮನೆಗೆ ಹೋಗೋಣ, ಅಲ್ಲಿ ಮಂತ್ರ ದೇವತೆ ಮುಗಿಸಿ ಮನೆಗೆ ಹೋಗೋಣ ಬನ್ನಿ. ಸೊ ಫೈನಲಿ ಈಗ ಸಾಧಾರಣ ಆಯಿತು. ಕೆಲವೊಂದು ಕಡೆ ಹೋಗಿದ್ದು ವೀಡಿಯೋನೇ ಮಾಡಲಿಲ್ಲ, ನೆನಪಾಗಲಿಲ್ಲ ಕೆಲವು ನಮ್ಮವ್ರನ್ನ ನೋಡುವಾಗ. ಆ್ಯಂಡ್ ಅಜ್ಜ ಎಲ್ಲ ಇರುವಾಗ ಅವರೊಟ್ಟಿಗೆ ಮಾತಾಡೋದೇ ಆಗ್ತದೆ, ವೀಡಿಯೋ ಎಲ್ಲ ನೆನಪೇ ಆಗೋದಿಲ್ಲ. ಹಾಗೆ ಈಗ ಮನೆಗೆ ಬಂದು ಪಣೋಲಿ ಬೈಲು ಪ್ರಸಾದನ ಫಸ್ಟ್ ಮನೆಗೆ ಬಂದು ಓಪನ್ ಮಾಡಬೇಕು ಅಂತ ಹೇಳೋದು ನಂಬಿಕೆ. ಹಾಗಾಗಿ ಎಲ್ಲ ನೆಂಟರುಗಳು ಮನೆಗೆಲ್ಲ ಹೋಗಿ ಫಸ್ಟ್ ಮನೆಗೆ ಬಂದು ಪ್ರಸಾದ ಓಪನ್ ಮಾಡಿ ಮನೇಲಿ ಇಟ್ಟು ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಪ್ರಸಾದ ಕೊಡಬೇಕು, ಪ್ಲಸ್ ಅಲ್ಲಿ ಇವತ್ತು ಬಳ್ಳಜ್ಜನಿಗೆ ಬಳಸಲಿಕ್ಕೆ ಕಾಡಿಗೆ ಹೋಗಿ ಬಳಸುವಂಥದ್ದೊಂದು ಪ್ರಕ್ರಿಯೆ ಉಂಟು. ಅದನ್ನು ನಾವು ಈ ವ್ಲಾಗಲ್ಲಿ ನೋಡುವ, ಆಯಿತಾ. ಆ್ಯಂಡ್ ಈ ವಿಡಿಯೋ ನೀವು ಮೊದಲು ನೋಡ್ತಿದ್ದಷ್ಟು ವ್ಲಾಗ್ ಅಷ್ಟು ಫನ್ನಲ್ಲಿ ಇಲ್ಲ, ಬಿಕಾಸ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟೆಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೂ ಅಥವಾ ಮರ್ತೋಗಿದ ಅಥವಾ ಎಂತ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಅಮ್ಮ ಹೇಳ್ತಿದ್ದಾರೆ ಮರ್ತೋಗೋದು ಅಲ್ಲಿ ಅಂತ. ಸೊ ಅಪ್ಪ ಅಲ್ಲಿ ಸ್ವಲ್ಪ ಮಾಡಿದ್ದೇನೆ ಅಷ್ಟೇ. ಸೊ ಹಾಗೆ ನೋಡುವ, ಇನ್ನು ಮುಂದಕ್ಕೆ ಮಾಡ್ತಾ ಅಭ್ಯಾಸ ಆಗ್ಬೋದೇನೋ, ಮೊದಲೆಲ್ಲ ನೆನಪಾಗ್ಬೋದೇನೋ. ಶಾರ್ಟ್ ಮೆಮೊರಿ ಲಾಸ್ ಆಗಿದೆ. ಹಾಗೆ ಸರಿ, ಹಾಗಾದರೆ ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ವಿಘ್ನೇಶ್ ನಮ್ಮೊಟ್ಟಿಗಿದ್ದಾನೆ, ಒಂದು ಬೆಳಗ್ಗೆ ಬಂದಿದ್ದಾನೆ ಪಾಪ ನಮ್ಮೊಟ್ಟಿಗಿದ್ದು. ನಮ್ಮ ಫ್ಯಾಮಿಲಿ ಮೆಂಬರೇ, ಅದು ಹೇಳಿದ್ದೆ, ಅದ್ರಲ್ಲಿ ನೋ ಡೌಟ್ಸ್. ಹಾಗೆ ಇವತ್ತು ನಮ್ಮ ಫ್ಯಾಮಿಲಿ ಮನೆ ಎಲ್ಲ ಗೊತ್ತಾಗಿದೆ. ಇನ್ನು ಅಲ್ಲಿ ಹೋಗುವ ಅಂತ ಹೇಳಿದ್ರೆ 6ರ ಮನೆಗೆ ಆತಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಹೇಗೆ ಅದು ನಾನು ಬಾಯಿ ತಪ್ಪಿದಲ್ಲ ಅದಕ್ಕೆ. ವಿಘ್ನೇಶ್ ಯಾರಂತ ಗೊತ್ತಿರ್ಬೋದು ನಿಮಗೆ, ಉಜಿರೆದು ಮೈನ್ ಅವರು. ಫೋನ್ ಬಂತು, ಹೇಳುವಾಗಲೇ ಫೋನ್ ಬರ್ತದೆ. ನಮ್ಮನ ಎಲ್ಲೋಗಿದ್ದೀಯೋ ಬೆಳಗ್ಗೆಯಿಂದ ನೋಡ್ಲಿಕ್ಕಿಲ್ಲ. ಸರಿ, ಹಾಗಾದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಸಿಗೋಣ. ಆಗ್ಲೇ ಹೇಳಿದಾಗೆ ವಿಘ್ನೇಶ್ ಇಲ್ಲಿ ಬರ್ತಾ ಇದ್ದಾರೆ ಈಗ. ಸೊ ಮನೆಗೆ ಬಂದು ಅಜ್ಜಿ ಮನೆಗೆ ಬಂದು ಸ್ನಾನ ಮಾಡಿ ಈಗ ಕಾಡಿಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಅಲ್ಲಿ ಇರೋದು ದೈವ. ಸೊ ಈಗ ಹೋಗ್ತಾ ಇದ್ದೀವಿ, ಬನ್ನಿ. ವಿಘ್ನೇಶ್ಗೆ ಹೆದರಿಕೆ ಆಗ್ತಂತ. ಅಲ್ಲಿ ಕಾಣ್ತದಾ? ಕ್ಯಾಮರಾ ಕಾಣುದಿಲ್ಲ ಮಾರೆ, ಬ್ಲರ್ ಆಗಿದೆ ಅಂತ. ತುದಿಯಲ್ಲಿ ನೋಡಿ, ಎಲ್ಲಿ ಯಾವ ಮರ ಗೊತ್ತಾಯ್ತಾ? ತೋಜನ ವಿಘ್ನೇಶ, ತೋಜನ ಆನದು ಗುಂಡೆ ಸೊಂಡಿಲ್ ಮಾತ್ರ. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು? ಗೌತಮ್ ಬೆಂಗಳೂರಿಗೆ ಬಂದ, ವಿಘ್ನೇಶ್ ಆ ದಿವಸ ರಾತ್ರಿಯನ್ನು ಬಿಡ್ಲಿಕ್ಕೆ ಬಂದಿದ್ದ. ಅದೆಲ್ಲ ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಅಷ್ಟೊಂದು ಕ್ರಿಯೇಟಿವಿಟಿ ಎಲ್ಲ ಹೋಗ್ಬಿಟ್ಟಿದ್ದು. ಇವಾಗ ನೆನಪು ಕೂಡ ಆಗ್ತಿಲ್ಲ, ಅದೇನು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ನೆನಪೆಲ್ಲ ಬರಲಿ ಅಂತ ಆಶೀರ್ವಾದ ಮಾಡಿ ಮತ್ತೆ ವ್ಲಾಗ್ ಶುರು ಮಾಡ್ತೀನಿ, ಆಯಿತಾ. ಈಗ ಬೆಂಗಳೂರಲ್ಲಿದ್ದೀನಿ, ಆಫೀಸಲ್ಲಿದ್ದೀನಿ, ಆ್ಯಂಡ್ ಕೆಮ್ಮು ಕೂಡ ಇದೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.